ಅವ್ರು ಹಾಗೆ, ಯಾಕಂದ್ರೆ ಮೂವಿ ಮಾಡ್ಬೇಕಾದ್ರೆ ನಾವೆಲ್ಲ ಜೊತೆಗಿದ್ದ ಅವರು. ಯಾಕಂದ್ರೆ ಮೂವಿ ಮಾಡೋ ಟೈಮಲ್ಲಿ ತುಂಬಾ ಅಂದ್ರೆ ನಮ್ಗೆ ಆಗ್ಲಿಲ್ಲ ಅಷ್ಟು ಎಮೋಷನಲ್. ಯಾಕಂದ್ರೆ ನಮ್ಗೆ ಮಾತುಗಳೇ ಬರ್ತಿಲ್ಲ ಇವಾಗ. ಅಲ್ಲಿ ಅಷ್ಟು ಅಂದ್ರೆ ಇವರಿಗೆ ಏನಂದ್ರೆ ಮಾತಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಅವ್ರು ತುಂಬಾ ಎಮೋಷನಲ್ ಆಗ್ತಾರೆ. ಮೂವಿಯಲ್ಲಿ ಎಲ್ಲ ಸಕ್ಸಸ್ ನೀವು ಕಾಣಿದ್ರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೇವೆ. ಅಂದ್ರೆ ಪ್ರೊಡಕ್ಷನ್ ಅದು ಇದು ಎಂತ ಎಲ್ಲ ಸೆಟ್ ಅಲ್ಲಿ ಕೆಲಸ ಇತ್ತು ಎಲ್ಲವನ್ನ ನಾವು ಮಾಡಿದ್ದೇವೆ ಅಚ್ಚುಕಟ್ಟಾಗಿ. ಹಾಗಾಗಿ ಈ ಸಕ್ಸಸ್ಗೆ ಒಬ್ಬರೇ ಮಾಡಿದ್ದು ಎಲ್ಲ, ಪ್ರತಿಯೊಂದನ್ನ ಒಬ್ಬರೇ ಮಾಡಿದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಂಗೆ ಬೇಡ ಯತೀಶ, ಅದನ್ನ ನಿಲ್ಸ್ಬಿಡುವ, ಸಾಕಿತ್ತು ನಮಗೆ ಅಂತ ಒಂದೊಂದ್ಸಲ ಹೇಳಿದ್ರು ಅವರು. ಇಲ್ಲ, ಮೂವಿಯಲ್ಲಿ ತುಂಬಾ ಜನ ವರ್ಕ್ ಮಾಡಿದ್ದಾರೆ, ಸೊ ಇದಕ್ಕೋಸ್ಕರ ಆದ್ರೂ ನಾನು ಈ ಮೂವಿಯನ್ನು ಹೊರಗಡೆ ತಂದೆ ತರಬೇಕಂತ ಹೇಳಿ ಇವತ್ತು ಮೂವಿ ಹೊರಗಡೆ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ಸ್ವಲ್ಪ ಒಂದ್ 2 ಮಾತು ಆಲೋಚನೆ ಸ್ವಲ್ಪ ಮಾತಾಡ್ತಾರೆ. ಜನರು ಏನು ರಿವ್ಯೂಸ್ ಕೊಟ್ಟು ನಾನು ಕೇಳಿಲ್ಲ, ಬಟ್ ನೋಡ್ತಾ ಇದ್ದೆ, ರಿವ್ಯೂಸ್ ಕೊಡ್ತಾ ಇದ್ದೆ. ಆಕ್ಚುಲಿ ಎಲ್ಲರ ಮುಂದೆ ಎಲ್ಲರ ಜೊತೆ ಕುತ್ಕೊಂಡು ನಾನು ನೋಡಿದಾಗ ಅದು ಯಾಕಂತ ಗೊತ್ತಿಲ್ಲ, ಎಲ್ಲರಿಗೂ ಇಷ್ಟ ಆಯ್ತು ಅಂತ ಗೊತ್ತೀನಿ. ತುಂಬಾ ಕಷ್ಟ ಇತ್ತು ಆಕ್ಚುಲಿ. ಈ ದಿನ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಜರ್ನಿ ತುಂಬಾ ಕಷ್ಟ ಆಯ್ತು. ಈಗ ನಾವೆಲ್ಲ ಇಲ್ಲ, ನಾನು ಬೆಂಗಳೂರಲ್ಲಿ ಫಸ್ಟ್ ನೆಕ್ಸ್ಟ್ ಮಂಗಳೂರಲ್ಲಿ ಮಾಡುವಂತ. ನಾನು ಆಕ್ಚುಲಿ ಪ್ರೊಡ್ಯೂಸರ್ ಅಲ್ಲ, ಬಟ್ ಈ ಮೂವಿ ನಾನೇ ಪ್ರೊಡ್ಯೂಸ್ ಮಾಡಿದೆ. ನಾನು ಒಬ್ಬನೇ ಅಲ್ಲ, ಸುಳ್ಯದವರೊಬ್ರು ನನ್ನ ಫ್ರೆಂಡ್ ಇದ್ದಾರೆ, ಅಂಕಿತಾ ಅಂತ. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ನರೇಂದ್ರ ಜೈನ್ ಅಂತ, ಒಂದು ಚಿತ್ರಗೌಡ ಅಂತ, ಎಲ್ಲರೂ ನಾವೆಲ್ಲ ಫ್ರೆಂಡ್ಸೇ. ಸೊ ಎಲ್ಲ ಸೇರಿ ಅಂದ್ರೂ ತುಂಬಾ ಕಷ್ಟ ಇತ್ತು. ಇವತ್ತಿಗೆ ಖುಷಿ ಆಗ್ತಿದೆ ಅಷ್ಟೇ. ನಾನು ಖುಷಿಯಲ್ಲಿ ನಂಗೆ ಹೇಳಕ್ಕಾಗ್ತಿಲ್ಲ. ನನಗೆ ತುಂಬಾ ಹೇಳ್ಬೇಕು ಅಂತ ಇತ್ತು ಸ್ಟಾರ್ಟಿಂಗ್, ಅಷ್ಟೇ ಎಂಡಲ್ಲಿ ಈ ತರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅಂಡ್ ಸ್ವಲ್ಪ ಹುಷಾರು ಕೂಡ ಇಲ್ಲ, ನಿನ್ನ ತುಂಬಾ ಬಿಸಿ ಇದೆ. ಬೆಂಗಳೂರಲ್ಲಿ ಅಂದ್ರೆ ನಮ್ಮ ಮಂಗಳೂರು ಅವರು ತುಳು ಜನ ತುಂಬಾ ಇಲ್ಲಿದ್ದಾರೆ. ಅವರು ಸಪೋರ್ಟ್ ಮಾಡಿದ್ರು ನನಗೆ ನಿಜವಾಗ್ಲೂ. ಆಕ್ಚುಲಿ ನನಗೆ ಕಾಂಟ್ಯಾಕ್ಟ್ಸ್ ಇರ್ಲಿಲ್ಲ. ನನಗೆ ಎಲ್ಲ ಟ್ಯಾಲೆಂಟ್ಸ್ ಇರ್ಬೋದು, ನೀವು ನೋಡಿದ್ರಿ ಏನ್ ಮಾಡಿದೀನಿ ಅಂತ, ಬಟ್ ಕಾಂಟ್ಯಾಕ್ಟ್ಸ್ ತುಂಬಾ ಕಮ್ಮಿ ಇತ್ತು. ಯಾವಾಗ ನಾನು ಬೆಂಗಳೂರಿಗೆ ಬಂದು ಅದ್ ಹೇಳ್ತಾರಲ್ಲ ಸರ್, ಕಷ್ಟಪಡು, ಯಾರಿಲ್ಲಾಂದ್ರೂ ದೇವ್ರು ಇರ್ತಾರೆ ಅಂತ. ಸೊ ಅವ್ರನ್ನೆಲ್ಲ ನಾನು ಇಲ್ಲಿ ಬೆಂಗಳೂರಲ್ಲಿ ಕಂಡೆ. ಆಕ್ಚುಲಿ ಆ ಮೋಟಿವೇಶನ್ ನನಗೆ ಮೇ ಬಿ ಇವತ್ತು ನಿಮ್ಮ ಮುಂದೆ ನಿಲ್ಲಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಆಕ್ಚುಲಿ ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಹೋಗ್ಬೇಕು ಸರ್. ಇವರು ಉಮೇಶ್ ಪೂಜಾ ಅಂತ, ಅವರೇ ನನಗೆ ಎಲ್ಲ ಇಲ್ಲಿ ಬಂದು ನಿಂತು ಸಪೋರ್ಟ್ ಮಾಡಿ ನಾವಿದ್ದೀವಿ ಅಂತ ಇದು ಏನೆಲ್ಲ ಆಗ್ತಾ ಇದೆ ಆಕ್ಚುಲಿ ಇವ್ರು ಇದ್ದಿದ್ದಕ್ಕೆ. ಇವ್ರನ್ನ ಆಕ್ಚುಲಿ ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆನಂದಣ್ಣ ಅಂತ, ಈಗ ಬರ್ತಾ ಇದ್ದಾರೆ ನೋಡಿ. ಇವ್ರು ಅಂದ್ರೆ ಎಲ್ಲರೂ ನಮ್ಮವರೇ, ಬಟ್ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ನನಗೆ ಫಸ್ಟ್ ಡೇನೆ. ಈ ತರ ಕ್ರೌಡ್ ಆಗತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಷ್ಟೇ ಖುಷಿ. ಬೆಂಗಳೂರಿಗೆ ನಮ್ದೊಂದು ಚಿತ್ರ ಇದೆ, ಈ ತರ ಒಂದು ಫಿಲ್ಮ್ ಮಾಡಿದ್ವಿ, ಒಳ್ಳೆ ಕಷ್ಟ ಬಿದ್ದು ಒಂದು ಫಿಲ್ಮ್ ಮಾಡಿದೀವಿ. ಅದನ್ನ ಬೆಂಗಳೂರಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ಬೇಕು ಅಂತ ಕೇಳಿದ್ರು ಆನಂದನ್ನ ಮತ್ತೆ ಅಲೋಕ್. ಆವಾಗ ನಮ್ಗೆ ಅನಿಸಿದ್ದೇನೆಂದ್ರೆ, ನಮ್ಮ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಸಂಘಟನೆಗಳನ್ನ ಸೇರಿಸಿ ಎಲ್ಲರಿಗೊಂದು ಫೋನ್ ಮಾಡಿ ಎಲ್ಲರನ್ನ ಮಾತಾಡಿಸಿ ನಾವೊಂದು ಈ ಜಾಗದಲ್ಲಿ ಮಾಡಿದ್ದೀವಿ. ಇವತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ಅಷ್ಟೊಂದು ಇದಿರ್ಲಿಲ್ಲ, ಯಾಕಂದ್ರೆ ಫಸ್ಟ್ ಮೂವಿ ಇರೋದು. ಆದ್ರೆ ಬಾರಿ ತುಂಬಾ ಚೆನ್ನಾಗಿ ಬಂದಿದೆ. ಮಂಗಳೂರಲ್ಲಿ ಇದು 100 days ಓಡುತ್ತೆ ಅನ್ನುವಂತ ಭರವಸೆ ನಮಗಿದೆ. ಥ್ಯಾಂಕ್ ಯು. ನಮ್ಗೆ ಅದು ಕನ್ನಡ ಹಾಗೂ ತುಳು ಇಂಡಸ್ಟ್ರಿಗೆ ಒಬ್ಬ ಘಟಾನುಘಟಿಯಾದಂತ ಹೀರೋ ಸಿಕ್ಬಿಟ್ಟಿದ್ದಾರೆ ಸರ್. ಫೀಲ್ ಪ್ರೌಡ್. ಆಕ್ಚುಲಿ ಇದು ಫಿಲಂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ಎಲ್ಲರ ಜನರದ ಎಫರ್ಟ್ ಇದೆ, ತುಳುನಾಡು ಹಾಗೂ ಕರುನಾಡಿನ ಜನರದ್ದು. ಹಾಗೆ ಅವ್ರನ್ನ ಇನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು. ಕನ್ನಡ ಹಾಗೂ ತುಳು ಆ ಚಿತ್ರರಂಗದಲ್ಲಿ ಅವ್ರನ್ನ ಬೆಳೆಸ್ಬಿಟ್ಟು ನಿಮ್ದೆಲ್ಲ ಸಪೋರ್ಟ್ ಅಗತ್ಯವಿದೆ ಅವರಿಗೆ. ಇನ್ನು ಇಂಥ ಯುವಕರಿಗೆ ಒಳ್ಳೆ ಇನ್ ನೆಕ್ಸ್ಟ್ ಫರ್ದರ್ ಮೂವಿನಲ್ಲಿ ಒಳ್ಳೆ ಮೂವಿನಲ್ಲಿ ಆಕ್ಟ್ ಮಾಡುವಂತಹ ಒಂದು ಚಾನ್ಸ್ ಇನ್ನು ಅವರು ದೇವರು ಇನ್ನು ಕೊಡ್ಲಿ ಅವರಿಗೆ. ಅವರು ಉತ್ತುಂಗ ಶಿಖರವನ್ನು ಏರಲಿ ಅವರ ಚಲನಚಿತ್ರ ನಟದಲ್ಲಿ ಅಂತ ಹೇಳ್ತಾ ಆಶಿಸ್ತಾ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಸರ್. ನಮಸ್ತೆ ಎಲ್ಲರಿಗೂ. ಈಗ ತಾನೇ ಜಸ್ಟ್ ಮೂವಿ ನೋಡಿದ್ದೆ, ಕುಟ್ಲ ನಮ್ದೂರ್ ಅಂತ ಹೇಳಿ. ಸೊ ತುಂಬಾ ಖುಷಿಯಾಗಿದೆ. ಅಂದ್ರೆ ಅವರು ತೆಗೆದ ಒಂದು ಪ್ರಯತ್ನ ಒಳ್ಳೆ ರೀತಿಯಲ್ಲಿ ಮೂವಿ ಬಂದಿದೆ. ಅವರೆಷ್ಟು ಕಷ್ಟಪಟ್ಟಿದ್ದಾರೆ 100% ಆ ಸೆಟ್ ಅಲ್ಲಿ ನೋಡಿದ್ದೇನೆ. ಒಂದು ಚಿತ್ರ ಮಾಡುದು ಸುಲಭ ವಿಷಯ ಅಲ್ಲ, ಅವರದು ಮಾಡಿದ್ದಾರೆ. ಅದ್ರ 100% ನನಗೆ ಕೂಡ ಅಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಚಿಟ್ಟೆ ಅಂತ ಹೇಳಿ. ಅದನ್ನು ನಾನು ಕರೆಕ್ಟ್ ಆಗಿ ಮಾಡಿದ ಒಂದು ನಂಬಿಕೆ ಇದ್ದೇನೆ. ಸೊ ಎಂಟೈರ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು. ಅಂದ್ರೆ ಬಂಗ್ಲಾ ಅದೆಲ್ಲ ನಮ್ಮ ಡೈರೆಕ್ಟರ್ ಇಲ್ಲದ ಟೀಮ್ ಹತ್ರನೇ ಹೇಳ್ಬೇಕು. ಸೊ ಪ್ರೀಮಿಯರ್ ಶೋ ಫಸ್ಟ್ ಆಗಿ ಈಗ ಇಲ್ಲಿ ಬಿಡುಗಡೆ ಮಾಡಿದೀವಿ. ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನಂತ ಆ ಟೀಮ್ ಸೆಟ್ ಗೆ ಅಂದ್ರೆ ಅವರ ಹತ್ರನೇ ನಾವು ಕೇಳ್ಬೇಕು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.